ನನ್ನ ನೆಚ್ಚಿನ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಕ್ಟೋಬರ್ ಮಧ್ಯಂತರ ರಜೆಯನ್ನು ಮುಗಿಸ್ಬಿಟ್ಟು ನವಂಬರ್ 2ರಿಂದ ನಾವು ನಿಮಗೆ ಆನ್ಲೈನ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಮಧ್ಯಂತರ ರಜೆಯ ಹಿಂದೆ ನಾವು ಸಮಾಂತರ ಶ್ರೇಣಿ, ತ್ರಿಭುಜಗಳು, ಹಾಗೆಯೇ 2 ರೇಖಾತ್ಮಕ ಸರಳ ರೇಖಾತ್ಮಕ ಜೋಡಿಗಳು, ಹಾಗೆ ವೃತ್ತಗಳು ಮತ್ತು ರಚನೆಗಳು, ಈ ಎಲ್ಲ ಪಾಠಗಳ ಬಗ್ಗೆ ನಿಮಗೆ ಆನ್ಲೈನ್ ಕ್ಲಾಸಸನ್ನು ಮಾಡಲಾಗಿತ್ತು. ವಿದ್ಯಾರ್ಥಿಗಳೇ, ಕರೋನಾ ಇರೋದರಿಂದ ನಿಮಗೆ ಏನು 30% ಸಿಲೆಬಸಲ್ಲಿ ರಿಡ್ಯೂಸ್ ಮಾಡಿದರು ಅಂತೇಳಿ ಹೇಳಲ್ಪಟ್ವಲ್ಲ, ಅದರಲ್ಲಿ ನಿಮಗೆ ಒಂದು ಪಾಠವನ್ನು ತೆಗೆದುಹಾಕಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನಾವು ಈ ಪಾಠವನ್ನು ಅಧ್ಯಾಯ 7 ಅಂತ ಹೇಳಿ ತೆಗೆದುಕೊಂಡಿದ್ದೇವೆ. ಆದರೆ ಇದು ಅಧ್ಯಾಯ 6 ಆಗಿರುತ್ತೆ. ಬಟ್ ಇಲ್ಲಿ ನಾವು ನಿಮಗೆ ಒಂದು ಪಾಠವನ್ನು ತೆಗೆದಿರೋದ್ರಿಂದ ಈ ಪಾಠವನ್ನು 6ನೇ ಪಾಠ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇದು 7ನೇ ಪಾಠ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪಾಠ ನಿರ್ದೇಶಾಂಕ ರೇಖಾಗಣಿತ. ಈ ಪಾಠಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಪಾಠವನ್ನು ತೆಗೆದುಕೊಂಡಾಗ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿ ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಈಗ ಈ ನಿರ್ದೇಶಾಂಕ ರೇಖಾಗಣಿತವನ್ನು ತೆಗೆದುಕೊಂಡ್ರೆ ಮುಖ್ಯವಾಗಿ ಇದು ನಿಮಗೆ ಆಲ್ರೆಡಿ ಪರಿಚಯ ಇರುವಂತಹ ಗ್ರಾಫ್. ಈಗ ಆಲ್ರೆಡಿ ಗ್ರಾಫ್ ಕೇಳಿದಿರಲ್ಲ ವಿದ್ಯಾರ್ಥಿಗಳೇ, 7ನೇ ಕ್ಲಾಸಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ ಈ ಗ್ರಾಫ್ಗೆ ಸಂಬಂಧಪಟ್ಟಂತಹ ಎಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ತಾ ಹೋಗಿದ್ದೀರಾ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಪರಿಕಲ್ಪನೆಗಳ ಪದಗಳ ವ್ಯಾಖ್ಯಾನಗಳನ್ನು ಕೂಡ ತಿಳಿಯಲ್ಪಟ್ಟಿದ್ದೀರಾ. ಗ್ರಾಫ್ ಅಂದ್ರೇನು, ಗ್ರಾಫಲ್ಲಿ ಬರುವಂತಹ ಮೂಲ ಅಂಶಗಳು, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಅಂದ್ರೇನು, ಆ ಅಂಶಗಳನ್ನು ನಾವು ಹೇಗೆ ಗ್ರಾಫಲ್ಲಿ ಮೆನ್ಷನ್ ಮಾಡಬೇಕು, ನಿರ್ದೇಶಾಂಕಗಳನ್ನು ಹೇಗೆ ಬರಿಬೇಕು, ಪಾಯಿಂಟ್ಸನ್ನು ಹೇಗೆ ಬರಿಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ನೀವು ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಆದರೂ ಇಲ್ಲಿ ನಾವು ಸ್ವಲ್ಪ ನಿಮಗೆ ಏನು ಮಾಡಬೇಕಾಗುತ್ತೆ, ರಿವಿಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ನಿರ್ದೇಶಾಂಕ ರೇಖಾಗಣಿತ ಅನ್ನುವಂತಹ ಈ ಪಾಠ ಏನಿದೆ, ಆಲ್ಮೋಸ್ಟ್ ನಮ್ಮ ರೇಖಾಗಣಿತದಲ್ಲಿ ಬರುವಂತಹ ನಕ್ಷೆಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಇದು ಒಳಗೊಂಡಿದೆ. ಆದರೆ ವಿದ್ಯಾರ್ಥಿಗಳೇ, ಈಗ ನಿಮಗೆ 10ನೇ ತರಗತಿಯಲ್ಲಿ ಈ ಪಾಠದಲ್ಲಿ ಸಿಲೆಬಸನ್ನು ತೆಗೆದುಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಇಲ್ಲಿ ಲೆಕ್ಕಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಠ ಆಗಿದೆ. ಹಾಗೂ ಈಸಿಯಾಗಿ ಕೂಡ ನಿಮಗೆ ಅರ್ಥ ಆಗುವಂತಹ ಪಾಠನೂ ಕೂಡ ಹೌದು. ಈ ಪಾಠದಲ್ಲಿ ನಿಮಗೆ ಹಲವಾರು ಸೂತ್ರಗಳು ಕೂಡ ವಿದ್ಯಾರ್ಥಿಗಳ ಇಲ್ಲಿ ನಾವು ಕಲಿತಾ ಹೋಗ್ತವೆ. ಈ ಏನು ಸೂತ್ರಗಳಿದಾವಲ್ಲ, ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ಅಲ್ಲಿ ನೀವು ಕೋಆರ್ಡಿನೇಟ್ ಜಾಮಿಟ್ರಿ ಅಂತೇಳಿ ಪ್ರತ್ಯೇಕವಾಗಿ ಒಂದು ಸಬ್ ಟಾಪಿಕ್ ಇರುತ್ತೆ. ಅಲ್ಲಿ ತಗೊಂಡಾಗ ಈ ಪಾಠ ನಿಮಗೆ ತುಂಬ ಅನುಕೂಲವಾಗಿರುವಂತಹ ಪಾಠವಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ನಿರ್ದೇಶಾಂಕ ರೇಖಾಗಣಿತವನ್ನು ನಾವು ತೆಗೆದುಕೊಂಡಾಗ ಈ ಪಾಠದಲ್ಲಿ ಬರುವಂತಹ ಮೊದಲ ಕಲಿಕಾಂಶ ಏನಂದರೆ ನಿರ್ದೇಶಾಂಕ ಅಕ್ಷಗಳು. ಸಮತಲದಲ್ಲಿ ಪರಸ್ಪರ ಲಂಬವಾಗಿರುವ 2 ರೇಖೆಗಳು ಎಕ್ಸ್ ಡ್ಯಾಶ್ ಓ ಎಕ್ಸ್ ಮತ್ತು ವೈ ಓ ವೈ ಡ್ಯಾಶ್. ಇವುಗಳು ಏನಾಗಿರುತ್ತೆ, ಪರಸ್ಪರ ಲಂಬವಾಗಿರುವಂತಹ 2 ರೇಖೆಗಳು. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಿಮಗೆ ಗ್ರಾಫನ್ನು ನೋಡಿದ್ದೀರಾ. ಆ ಗ್ರಾಫ್ನ ಚಿತ್ರವನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಿತ್ರವನ್ನು ತೆಗೆದುಕೊಂಡಾಗ ಅಲ್ಲಿ ಎಕ್ಸ್ ಡ್ಯಾಶ್ ಓ ಎಕ್ಸ್ ಕಾಣ್ತಾ ಇದೆ, ಹಾಗೆಯೇ ವೈ ಓ ವೈ ಡ್ಯಾಶ್ ಅಲ್ಲ ವಿದ್ಯಾರ್ಥಿಗಳೇ. ಈ ಡಯಾಗ್ರಾಮನ್ನು ತೆಗೆದುಕೊಂಡಾಗ ಎಕ್ಸ್ ಓ ವೈಯನ್ನು ನಾವು ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಚತುರ್ಥಾಂಕ ಅಂಥೇಳಿ ಕರಿತೇವೆ. ವೈ ಓ ಎಕ್ಸ್ ಡ್ಯಾಶನ್ನು 2ನೇ ಚತುರ್ಥಾಂಕ, ಹಾಗೆಯೇ ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶನ್ನು 3ನೇ ಚತುರ್ಥಾಂಕ, ಎಕ್ಸ್ ಓ ವೈ ಡ್ಯಾಶನ್ನು 4ನೇ ಚತುರ್ಥಾಂಕ ಅಂಥೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಇದು ಕೂಡ ನೀವು ತಿಳಿಯಲ್ಪಟ್ಟಿದ್ದೀರಾ. ಇಲ್ಲಿ ನಾವು ಮುಖ್ಯವಾಗಿ ಅಡ್ಡ ರೇಖೆ ಏನಿದೆಯಲ್ಲ ಅದನ್ನು ಎಕ್ಸ್ ಅಕ್ಷ ಅಂಥೇಳಿ ಕರಿತೇವೆ. ಅಂದರೆ ಎಕ್ಸ್ ಡ್ಯಾಶ್ ಓ ಎಕ್ಸ್ ಅನ್ನೋದೇನು ಅಡ್ಡ ರೇಖೆ. ಹಾಗೆಯೇ ಲಂಬ ರೇಖೆಯನ್ನು ತೆಗೆದುಕೊಂಡ್ರೆ ವೈ ಓ ವೈ ಡ್ಯಾಶ್. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ. ಇದನ್ನು ವೈ ಅಕ್ಷ ಅಂತಲೂ ಕೂಡ ನಾವು ಕರೆಯಲ್ಪಡ್ತೇವೆ. ಹಾಗಾದರೆ ಈ 2 ಸಮತಲದಲ್ಲಿ ಪರಸ್ಪರ ಏನಾಗಿದೆ, ಲಂಬವಾಗಿ 2 ರೇಖೆಗಳು ಅರ್ಧಿಸಲ್ಪಟ್ಟಿದೆ. ಎಲ್ಲಿ ಅರ್ಧಿಸಲ್ಪಟ್ಟಿದೆ?
ಚಿತ್ರದಲ್ಲಿ ಗೊತ್ತಾಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ವೆರಿ ಗುಡ್. ಏನು ಹೇಳಿ, ಆ ಮೂಲ ಬಿಂದು ಇದೆಯಲ್ಲ ಓನಲ್ಲಿ ಏನಾಗಿದೆ, ಎರಡು ರೇಖೆಗಳು ಪರಸ್ಪರ ಅರ್ಧಿಸಲ್ಪಟ್ಟಿದೆ. ಹಾಗಾಗಿ ಆ ಏನಿದೆಯಲ್ಲ ಓ ಅನ್ನು ನಾವು ಮೂಲ ಬಿಂದು ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಒರಿಜಿನ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಮೂಲ ಬಿಂದು ಅಂದ್ರೇನು? ಎರಡು ಅಕ್ಷಗಳು ಛೇದಿಸುವ ಬಿಂದುವನ್ನು ಮೂಲ ಬಿಂದು ಎಂದು ನಾವು ಕರೀತೇವೆ. ಹಾಗಾದರೆ ಈಗ ನಿಮಗೆ ಗ್ರಾಫ್ ಅನ್ನುವಂತಹ ಪರಿಕಲ್ಪನೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಎಲ್ಲ ಇಂದಿನ ತರಗತಿಯಲ್ಲಿ ಓದಿರುವಂತಹ ಎಲ್ಲ ಮೂಲ ಪದಗಳು ನಿಮಗೆ ನೆನಪಾಗ್ತಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಅಲ್ವಾ? ಓಕೆ. ಹಾಗಾದರೆ ನಿರ್ದೇಶಾಂಕ ಅಕ್ಷಗಳು ಸಮತಲವನ್ನು 4 ಚತುರ್ಥಾಂಕಗಳಾಗಿ ವಿಭಾಗಿಸುತ್ತದೆ. ಈಗ ಆಲ್ರೆಡಿ ಹೇಳಿದೆ ವಿದ್ಯಾರ್ಥಿಗಳ ನಾನು, ಅಲ್ವಾ? ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅಂತೇಳಿ ಕರೆಯಲ್ಪಡ್ತೇವೆ. ಸೊ ಈ ಕಾರ್ಟೇಶಿಯನ್ ಸಮತಲದ ಮೇಲಿನ ಒಂದು ಬಿಂದುವನ್ನು ನಾವು ಪರಿಗಣಿಸಿದಾಗ ಎರಡು ರೀತಿಯ ಅಂಶಗಳು ಮುಖ್ಯವಾಗಿ ನಮಗೆ ಕಂಡುಬರುತ್ತೆ. ಒಂದನೇದು ವೈ ಅಕ್ಷದಿಂದ ಆ ಬಿಂದುವಿಗಿರುವ ಲಂಬ ದೂರವನ್ನು ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಅಂತೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ಸೆಕೆಂಡ್ ಪಾಯಿಂಟನ್ನು ತೆಗೆದುಕೊಂಡ್ರೆ ಎಕ್ಸ್ ಅಕ್ಷದಿಂದ ಆ ಬಿಂದುವಿಗಿರುವ ಲಂಬ ದೂರವನ್ನು ಆ ಬಿಂದುವಿನ ವೈ ನಿರ್ದೇಶಾಂಕ ಅಥವಾ ಲಂಬ ದೂರ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಸಾಂಕೇತಿಕವಾಗಿ ಈ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಪಿ ಆಫ್ ಎಕ್ಸ್ ವೈ ಅಂತ ಹೇಳಿಬಿಟ್ಟು ನಾವು ಸೂಚಿಸಲ್ಪಡ್ತೀವಿ. ಹಾಗಾದರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ? ವೆರಿ ಗುಡ್. ಎಕ್ಸ್ ಮತ್ತು ವೈ ಅಕ್ಷ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ಈ ನಿರ್ದೇಶಾಂಕಗಳನ್ನು ನಾವು ಸಾಂಕೇತಿಕವಾಗಿ ಸೂಚಿಸಲ್ಪಟ್ಟರೆ 0,0 ಅಂತೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x,0 ರೂಪದಲ್ಲಿ ಇರುತ್ತವೆ. ಈಗ ಎಕ್ಸ್ ಅಕ್ಷ ಅಂತ ಅಂದಾಗ ಅಲ್ಲಿ ನಮಗೆ ಎಕ್ಸ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಥ ವಿದ್ಯಾರ್ಥಿಗಳೇ. ಆಗ ವೈ ಪಾಯಿಂಟ್ ಏನಾಗಿರುತ್ತೆ? ಎಕ್ಸಾಕ್ಟ್ಲಿ ರೈಟ್. ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾದರೆ ವೈ ಅಕ್ಷವನ್ನು ಕಟ್ಟಾಗ ಆಗ ಎಕ್ಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ಈ ಎರಡು ಅಂಶಗಳು ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಸೊ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳಲ್ಪಡ್ತಾರೆ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ವೈ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳೇನಾಗಿರುತ್ತೆ? 0,y ರೂಪದಲ್ಲಿ ಇರುತ್ತದೆ. ಹಾಗಾದರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದು? 0,0 ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ನಾವು ಮುಂದಿನ ಸಬ್ ಟಾಪಿಕನ್ನು ತೆಗೆದುಕೊಂಡ್ರೆ ಈ ಪಾಠದಲ್ಲಿ ಬರುವಂಥದ್ದು ಸರಳ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ರಚಿಸುವಿಕೆ. ಸರಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax + by = c ಆಗಿರುತ್ತದೆ. ಈ ಸಮೀಕರಣದ ನಕ್ಷೆಯು ಸರಳ ರೇಖೆಯಾಗಿರುತ್ತದೆ. ಹಾಗಾದರೆ ಈ ಸಮೀಕರಣ ನಕ್ಷೆ ಯಾವ ರೂಪದಲ್ಲಿರುತ್ತೆ? ax + by = c ರೂಪದಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ವರ್ಗಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನು ತೆಗೆದುಕೊಂಡ್ರೆ y = ax² + bx + c. a ≠ 0 ಆಗಿರುತ್ತದೆ. ಈ ಸಮೀಕರಣದ ನಕ್ಷೆಯು ಪರವಲಯವನ್ನು ಉಂಟು ಮಾಡುತ್ತೆ. ಎಂಥದ್ದು? ವರ್ಗ ಸಮೀಕರಣದ ಸಾಮಾನ್ಯ ರೂಪದಲ್ಲಿರುವಂಥ ಈಕ್ವೇಷನ್ಸ್ಗಳು ಯಾವ ರೂಪದಲ್ಲಿರ್ತವವು? ax² + bx + c ರೂಪದಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ಎ ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು. ಏನಾದರೂ ಒಂದು ಸಹಗುಣಕವನ್ನು ಅದು ಬೆಲೆಯನ್ನು ಹೊಂದಿರಲೇಬೇಕು. ಇಂತಹ ರೂಪದಲ್ಲಿರುವಂತಹ ಸಮೀಕರಣಗಳು ಏನು ಮಾಡುತ್ತೆ? ನಮ್ಮ ನಕ್ಷೆಯಲ್ಲಿ ನಾವು ಡ್ರಾ ಮಾಡಿದಾಗ ಪರವಲಯವನ್ನು ಉಂಟು ಮಾಡುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಅಂಶನೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಮುಂದೆ ನಾವು ನೆಕ್ಸ್ಟ್ ನೋಡಿದಾಗ ಎರಡು ಬಿಂದುಗಳ ನಡುವಿನ ದೂರ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ ಟಾಪಿಕ್ ವಿದ್ಯಾರ್ಥಿಗಳೇ. ಏಕೆಂದರೆ ಎಕ್ಸ್ ಅಕ್ಷದ ಮೇಲೆ ಅಥವಾ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯ ಮೇಲಿನ ಎರಡು ಬಿಂದುಗಳ ನಡುವಿನ ದೂರ. ಇಲ್ಲಿ ನಾವು ತಗೊಳ್ತಾ ಇರೋದು ಎಕ್ಸ್ ಅಕ್ಷ ಮಾತ್ರ ತಗೊಳ್ತಾ ವಿದ್ಯಾರ್ಥಿಗಳೇ. ಗೊತ್ತಾಗ್ತಿದೆ ಅಲ್ವಾ? ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಏನಾಗಿರುತ್ತೆ? ಸರಳ ರೇಖೆಯ ಮೇಲಿನ ಎರಡು ಬಿಂದುಗಳು, ಒಂದು x1 ಇನ್ನೊಂದು x2 ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ತಗೊಂಡಾಗ ಇವುಗಳ ದೂರ ಏನಾಗಿರುತ್ತೆ ಅಂದರೆ x2 - x1. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಈ ಕಾನ್ಸೆಪ್ಟ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಏಕೆ ಅಂದರೆ ನಮ್ಮ ದೂರದ ಸೂತ್ರವನ್ನು ಕಂಡುಹಿಡಿಬೇಕು ಅಂದರೆ ಸೊ ಇದು ನಿಮಗೆ ಬೇಸಿಕ್ ಐಡಿಯಾ ಇರಬೇಕು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು?
ಓಕೆ, ಹಾಗಾಗಿ ಇಲ್ಲಿ ಎಕ್ಸ್ ಅಕ್ಷವನ್ನು ತೆಗೆದುಕೊಂಡಾಗ ಆ ಎರಡು ಬಿಂದುಗಳ ನಡುವಿನ ದೂರ ಏನಾಗಿರುತ್ತೆ, x2 - x1 ಆಗಿರುತ್ತೆ. ಹಾಗಾದರೆ ವೈ ಅಕ್ಷ ತೊಗೊಂಡ್ರೆ ನೀವೇ ಹೇಳ್ಬಿಡ್ಬೋದಲ್ಲ. ವೆರಿ ಗುಡ್. ಏನು ಹೇಳಿ, y2 - y1. ಹಾಗಾಗಿ ವೈ ಅಕ್ಷದ ಮೇಲೆ ಅಥವಾ ವೈ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯ ಮೇಲಿನ ಎರಡು ಬಿಂದುಗಳ ನಡುವಿನ ದೂರ ಏನಾಗಿರುತ್ತೆ, y2 - y1 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ, ನೋಡಿ ಇಲ್ಲಿ ಡಯಾಗ್ರಾಮನ್ನು ಕೂಡ ನಾನಿಲ್ಲಿ ನಿಮಗೆ ಕೊಟ್ಬಿಟ್ಟಿದ್ದೀನಿ. ಎ ಬಿ ಸಿ ಅನ್ನುವಂತಹ 3 ಪಾಯಿಂಟ್ಸನ್ನು ನಾವು ಗ್ರಾಫಲ್ಲಿ ಡ್ರಾ ಮಾಡಿದ್ದೀವಿ. ಸೊ ಅಡ್ಡ ರೇಖೆ ಎಕ್ಸ್ ಆ್ಯಕ್ಸಿಸ್, ಲಂಬ ರೇಖೆ ವೈ ಆ್ಯಕ್ಸಿಸ್, ಇದು ಗೊತ್ತಿದೆ. ಹಾಗಾದರೆ ಇಲ್ಲಿ ಎ ಪಾಯಿಂಟನ್ನು ತಗೊಂಡಾಗ ಇಲ್ಲಿ ನಾವು ಎಕ್ಸು ಮತ್ತು ವೈ ಎರಡು ನಿರ್ದೇಶಾಂಕಗಳನ್ನು ಹೇಳಬೇಕಾಗತ್ತೆ. ಹಾಗಾಗಿ x1, y1 ಅಂತ ಸೂಚಿಸಿದ್ದೇವೆ. ಬಿ ಅನ್ನು ತೊಗೊಂಡ್ರೆ x2 ಮತ್ತು y2 ಅಂತ ಸೂಚಿಸಿದ್ದೇವೆ. ಸಿ ಪಾಯಿಂಟನ್ನು ತೊಗೊಂಡ್ರೆ ಅಲ್ಲೂ ಕೂಡ ಏನು ಹೇಳ್ತಿದ್ದೀವಿ, x1 ಮತ್ತು y1 ಅಂತ ಹೇಳಿ ಸೂಚಿಸಲ್ಪಟ್ಟಿದ್ದಾವೆ ಅಲ್ವಾ. ಈ ರೀತಿಯಾಗಿ ಸೂಚಿಸಲ್ಪಟ್ಟಾಗ ಎ ಇಂದ ಸಿಗೆ ಎಕ್ಸ್ ಮಾತ್ರ ತೆಗೆದುಕೊಂಡ್ರೆ x2 - x1 ಅಂತ ಹೇಳ್ತೀವಿ. ಹಾಗೆಯೇ ಬಿ ಮತ್ತು ಸಿಗೆ ತೊಗೊಂಡ್ರೆ ಅದು ವೈ ಆಕ್ಸಿಸ್ಸು, ಲಂಬವಾಗಿದೆ ರೇಖೆ. ಹಾಗಾಗಿ y2 - y1 ಅಂತ ಹೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಎ ಬಿ ಸಿ ಅನ್ನುವಂಥದ್ದು ಲಂಬಕೋನ ತ್ರಿಭುಜವಾಗಿದೆ ಅಲ್ವಾ. ಈಗ ಆಲ್ರೆಡಿ ನಮಗೆ ಲಂಬಕೋನ ತ್ರಿಭುಜ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ಯಾವುದೇಳಿ, ಪೈಥಾಗೋರಸ್ ಥಿಯರಮ್ ನೆನಪಾಗತ್ತೆ. ಸೊ ಆ ಪೈಥಾಗೋರಸ್ ಥಿಯರಮ್ನ ಇಲ್ಲಿ ಏನು ಮಾಡಬೇಕು, ನಾವು ಅನ್ವಯ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ AB² = AC² + BC² ಅಂಥೇಳಿ ತಗೊಳ್ತೀವಿ. ಎಕ್ಸ್ ಅಕ್ಷದ ಮೇಲೂ ಇಲ್ಲದ ಅಥವಾ ವೈ ಅಕ್ಷದ ಮೇಲೂ ಇಲ್ಲದ ಅಥವಾ ಅವೆರಡಕ್ಕೂ ಸಮಾನಾಂತರವೂ ಆಗಿಲ್ಲದ ಎರಡು ಬಿಂದುಗಳ ನಡುವಿನ ದೂರ, ದಟ್ ಮೀನ್ಸ್ ಡಿಸ್ಟೆನ್ಸ್ ಫಾರ್ಮುಲಾ ಅಂಥೇಳಿ ಹೇಳ್ತೇವೆ. ಸೊ ಹಾಗಾಗಿ D = x2 - x1 2 + y2 - y1 2. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆಫ್ ದಿಸ್ ಚಾಪ್ಟರ್ ವಿದ್ಯಾರ್ಥಿಗಳೇ. ಇದನ್ನು ನಾವು ದೂರದ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಅಂಥೇಳಿ ಕರಿತೇವೆ. ಸೊ ಇದರಿಂದನೇ ನಿಮಗೆ ನಾವು ಈ ಪಾಠದಲ್ಲಿ ಹಲವಾರು ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀವಿ. ಇದಲ್ದಲೇ ಇಲ್ಲಿ ನಮಗೆ ಮೂಲ ಬಿಂದು ಮತ್ತು ಆ ಸಮತಲದ ಮೇಲೆ ಮತ್ತೊಂದು ಬಿಂದುವನ್ನು ಕೊಟ್ಟಾಗ, ಎಕ್ಸ್ ಮತ್ತು ವೈ ಬಿಂದುವನ್ನು ಕೊಟ್ಬಿಟ್ಟು ಇನ್ನೊಂದೇನಾಗಿರುತ್ತೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಿರುತ್ತೆ ಅಂತ ಹೇಳಿದ್ದೀನಿ, 0,0. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ದೂರದ ಸೂತ್ರ ಏನಾಗಿ ಬದಲಾವಣೆ ಆಗುತ್ತೆ ಅಂದರೆ D = x² + y² ಆಗುತ್ತೆ ವಿದ್ಯಾರ್ಥಿಗಳೇ. ಏಕೆಂದರೆ ಅಲ್ಲಿ ಒಂದು ನಿರ್ದೇಶಾಂಕ 0, 0 ಆಗಿರುತ್ತಲ್ವ. ಎಕ್ಸ್ ಅಕ್ಷನೂ 0 ಆಗಿರುತ್ತೆ, ವೈ ಅಕ್ಷನೂ ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾಗಿ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವ ದೂರ D = x² + y². ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಸೊ ಈ ಎರಡು ಫಾರ್ಮುಲಾಗಳು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹಾಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಈ ಸೂತ್ರಗಳನ್ನು ಸುಮಾರು ಸಲ ನಿಮಗೆ ರಿಪೀಟೆಡ್ ಆಗಿ ಕೊಡಲ್ಪಟ್ಟಿದ್ದಾರೆ. ಹಾಗಾಗಿ ಈ ಸೂತ್ರವನ್ನು ನೀವು 5 ಟೈಮ್ಸ್ ಬರೆದ್ಬಿಟ್ಟು ವಿದ್ಯಾರ್ಥಿಗಳೇ ಕಲ್ತಿರಬೇಕು. ಹಾಗಾದರೆ ಒಂದು ಕನ್ಕ್ಲೂಷನಿಗೆ ಬರ್ತೀವಿ. ಏನಂದರೆ ನಮ್ಮ ದೂರದ ಸೂತ್ರವನ್ನು ಕಂಡುಹಿಡಿಯುವುದು ಹೇಗೆ? D = x2 - x1 2 + y2 - y1 2. ಓಕೆ, ನೆಕ್ಸ್ಟು ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವ ದೂರ. ಸೊ D = x² + y² ಅಂಥೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾನು ಚಿತ್ರದ ಮೂಲಕ ನಿಮಗೆ ವಿವರಣೆಯನ್ನು ನೀಡಿದ್ದೇನೆ. ಹಾಗಾದರೆ ಇದು ತುಂಬ ಚೆನ್ನಾಗಿ ಮನದಟ್ಟಾಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ, ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ನೆಕ್ಸ್ಟ್ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಉದಾಹರಣೆ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಉದಾಹರಣೆ 1 ತೆಗೆದುಕೊಂಡ್ರೆ 3,2 -2, -3 ಮತ್ತು 2, 3 ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆಯೇ? ಹೌದು ಎಂದಾದರೆ ಉಂಟಾದ ತ್ರಿಭುಜದ ವಿಧವನ್ನು ಹೆಸರಿಸಿ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ 3 ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಯಾಕೆ 3 ನಿರ್ದೇಶಾಂಕ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಹಾಗಾದರೆ ತ್ರಿಭುಜ ಅಂದಾಗ 3 ಪಾಯಿಂಟ್ಸ್ ಇರಬೇಕಲ್ಲ. ಹಾಗಾಗಿ ಇದು ತ್ರಿಭುಜ ಉಂಟಾಗುತ್ತದೆಯೇ ಅನ್ನೋದನ್ನು ನಾವು ದೂರದ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ತಾ ಹೋಗೋಣ ಇದಕ್ಕೆ ಪರಿಹಾರ ಹೇಗಿದೆ ಅಂತ ಹೇಳ್ಬಿಟ್ಟು.
ಅಷ್ಟಲ್ದಲೇ ಇದು ತ್ರಿಭುಜ ಆಗಿದ್ದರೆ ಸೊ ಇದು ಎಂತಹ ತ್ರಿಭುಜ ಅಂತಲೂ ಕೂಡ ನಾವು ಹೇಳಬೇಕಾಗತ್ತೆ. ಹಾಗಾದರೆ ಇಲ್ಲಿ ನಾವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಹೋಗೋಣ. ಮೊದಲನೇದಾಗಿ ಕೊಟ್ಟಿರುವಂತಹ 3 ಪಾಯಿಂಟ್ಸನ್ನು P ಆಫ್ 3, 2, Q ಆಫ್ -2, -3 ಮತ್ತು R ಆಫ್ 2, 3. ವಿದ್ಯಾರ್ಥಿಗಳ ಇಲ್ಲಿ ನಮ್ಮ ಅಭ್ಯಾಸಕ್ಕೆ ಅಂದರೆ ಇಲ್ಲಿ ನಾವು ದೂರದ ಸೂತ್ರವನ್ನು ಅನ್ವಯ ಮಾಡಬೇಕಲ್ಲ, ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಬೇಕು ತಾನೆ. ಹಾಗಾಗಿ ಇಲ್ಲಿ ನಮಗೆ ಅರ್ಥ ಆಗುವಂತೆ ನಾವೇನು ಮಾಡಿದ್ದೀವಿ, P, Q ಮತ್ತು R ಅನ್ನುವಂತಹ ಪಾಯಿಂಟ್ಸನ್ನು ಅಥವಾ ಲೆಟರ್ಸ್ಗಳನ್ನು ಇಲ್ಲಿ ನಾವು ತೊಗೊಂಡಿದ್ದೇವೆ. ವಿದ್ಯಾರ್ಥಿಗಳೇ ಇಲ್ಲಿ ಈ ನಾನು ಚಿತ್ರದ ಪಕ್ಕ ಡಯಾಗ್ರಾಮನ್ನು ಕೊಟ್ಟಿದ್ದೇನೆ, ಗ್ರಾಫ್ ಲೆಕ್ಕದ್ದು. ಸೊ ಇದನ್ನು ನೀವು ಬರೀಲೇಬೇಕಂತೇನಿಲ್ಲ, ನಿಮ್ಮ ಅನುಕೂಲಕ್ಕೆ ನೀವು ಬೇಕಾದ್ರೆ ಹಾಗೆಯೇ ರಫಾಗಿ ಡ್ರಾ ಕೂಡ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಇದು ನಿಮಗೆ ಲೆಕ್ಕ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ನಿಮಗೆ ಡಯಾಗ್ರಾಮನ್ನು ತೋರಿಸ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಗ್ರಾಫಲ್ಲಿ ಈ ಪಾಯಿಂಟ್ಸನ್ನು ಗುರುತಿಸ್ಬಿಟ್ಟು ಆ ಪಾಯಿಂಟ್ಸ್ಗಳನ್ನು ಜಾಯಿನ್ ಮಾಡಿದಾಗ ಉಂಟಾಗಿರುವಂತಹ ತ್ರಿಭುಜ ಇದು. ಅರ್ಥ ಆಗ್ತಿದೆಲ್ಲ ಹೇಳ್ತಿರೋದು ನಾನು, P, Q ಮತ್ತು R ಅಲ್ವಾ. ಸೊ ಈ ಪಾಯಿಂಟ್ಸನ್ನು ನಾವು ಏನು ಮಾಡಿದ್ದೀವಿ, ಗ್ರಾಫಲ್ಲಿ ಡ್ರಾ ಮಾಡಿದ್ದೇವೆ. ಹಾಗಾದರೆ ಇದು ಎಂತಹ ತ್ರಿಭುಜ ಅನ್ನೋದನ್ನು ಕಂಡುಹಿಡಿಯೋಣ. ಅದಕ್ಕೇನು ಮಾಡಬೇಕು, ನಾವು ದೂರದ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಡಿ ಏನು ಬಂದಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಯಾವುದಿಲ್ಲಿ, ದೂರದ ಸೂತ್ರ. ಸೊ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಹಾಗಾದರೆ ವಿದ್ಯಾರ್ಥಿಗಳೇ ಒಂದೊಂದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಾಗಿ P Q ರೇಖೆಯನ್ನು ತಗೋಣ ವಿದ್ಯಾರ್ಥಿಗಳೇ. Pಯನ್ನು x1 y1 ಅಂತ ತೊಗೊಳ್ತೀನಿ, Qವನ್ನು x2 y2 ಅಂತ ತೊಗೊಳ್ತೀನಿ. ಅಂದರೆ ಅವು ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಈ ಸೂತ್ರವನ್ನು ತೆಗೆದುಕೊಂಡು ಈ ಪಾಯಿಂಟ್ಸನ್ನು ಅನ್ವಯ ಮಾಡಿದಾಗ ಸೂತ್ರ ಏನಾಗಿ ಬದಲಾವಣೆ ಆಗುತ್ತೆ ಅಂದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಅಂತಿದೆ. ಸೊ x2 ಅಂದರೆ 3 ಮೈನಸ್ ಮತ್ತು x1 ಅಂದರೆ -2 ಇದೆ. ಹಾಗಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ ಮೈನಸ್ ಇರೋದ್ರಿಂದ, -2 ಬ್ರ್ಯಾಕೆಟ್ ಕ್ಲೋಸ್ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 2 ಮೈನಸ್ y1 ಅಂದರೆ 3. ಎಂಥ 3 -3, ಹಾಗಾಗಿ ಮತ್ತೆ ಅಗೇನ್ ಬ್ರ್ಯಾಕೆಟ್ -3 ಬ್ರ್ಯಾಕೆಟ್ ಕ್ಲೋಸ್ ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳ ಅರ್ಥ ಆಯಿತು ಅಂತ ಭಾವಿಸ್ತಾನೆ ನಾವು ಹೇಗೆ ಪಾಯಿಂಟ್ಸನ್ನು ಆದೇಶಿಸಿದ್ವಿ ಅಂತೇಳಿ ಅಲ್ವಾ, ಏನು ಡೌಟ್ ಇಲ್ಲ ಅಲ್ವಾ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 + 2 ಹೋಲ್ ಸ್ಕ್ವೇರ್ ಪ್ಲಸ್ ಇದು ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 + 3 ಹೋಲ್ ಸ್ಕ್ವೇರ್. ಸೊ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಸೊ 5 5 25 ಮತ್ತು 5 5 25 ಸ್ಕ್ವೇರ್ ರೂಟ್ ಆಫ್ 50 ಅಂತ ಆಯಿತು. ಕೂಡಿದಾಗ ರೂಟ್ 50 ಅಂತ ಬಂತು ವಿದ್ಯಾರ್ಥಿಗಳೇ. ಸೊ ಈ ವರ್ಗಮೂಲವನ್ನು ಕಂಡುಹಿಡಿದ್ರೆ ಇದಕ್ಕೆ ಪರ್ಟಿಕ್ಯುಲರಾಗಿ ನಮಗೆ ವರ್ಗಮೂಲ ಇಲ್ಲ, ಹಾಗಾಗಿ ಭಾಗಾಕಾರ ಕ್ರಮದಿಂದ ನಾವು ಕಂಡುಹಿಡಿತೇವೆ. ಇದನ್ನು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ ಅಲ್ವಾ. ರೂಟನ್ನು ಕೊಟ್ಟಾಗ ವರ್ಗಮೂಲವನ್ನು ಕಂಡುಹಿಡಿಯುವಂತಹ ವಿಧಾನ ಯಾವುದು, ಭಾಗಾಕಾರ ವಿಧಾನ. ಸೊ ಆ ರೀತಿಯಾಗಿ ನಾವು ಕಂಡುಹಿಡಿದ್ರೆ 7.07 ಅಂತ ಹೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ತ್ರಿಭುಜದಲ್ಲಿ ಒಂದು ಬಾವು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕ್ಯೂ ಆರ್ ಅನ್ನು ತೆಗೆದುಕೊಳ್ಳೋಣ. ಸೊ ಕ್ಯೂ ಆರ್ ಅಂತ ತೊಗೊಂಡಾಗ ಕ್ಯೂ ಅಲ್ಲಿರೋ ಪಾಯಿಂಟ್ಸನ್ನು x1 y1 ಅಂತ ತೊಗೋಬೇಕು. ಈಗ ಪಿ ಬಿಟ್ಬಿಡ್ಬೇಕು ವಿದ್ಯಾರ್ಥಿಗಳೇ, ಕ್ಯೂ ಆರ್ ಆಗಿರೋದ್ರಿಂದ ಕ್ಯೂ ಅಲ್ಲಿರೋ ಪಾಯಿಂಟ್ಸ್ ಯಾವುದು, ಹಾಂ x1 y1, ಆರಲ್ಲಿರೋದು ವೆರಿ ಗುಡ್ x2 y2. ಸೊ ಸೂತ್ರದಲ್ಲಿ ಅನ್ವಯ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ -2 - 2 ಹೋಲ್ ಸ್ಕ್ವೇರ್ ಪ್ಲಸ್ -3 - 3 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ ನಾನು ಇಂದಿನ ಬಾವುನಲ್ಲಿ ತುಂಬ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಹಾಗಾಗಿ ಇದನ್ನು ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆ ಅಲ್ವಾ. ಓಕೆ, -4 ಆಯಿತು, -2 - 2 ಅಂದರೆ -4 ಆಯಿತು ಹೋಲ್ ಸ್ಕ್ವೇರ್ ಪ್ಲಸ್ -6 ಹೋಲ್ ಸ್ಕ್ವೇರ್. ಸೊ ಅಲ್ಲಿ ಗುಣಿಸಿದಾಗ 4 4 16 ಪ್ಲಸ್ 6 6 36. ಸೊ ಅಲ್ಲಿಗೆ ಕೂಡಿದರೆ ವಿದ್ಯಾರ್ಥಿಗಳೇ ರೂಟ್ 52 ಅಂತ ಬಂತು. ಇದಕ್ಕೂ ಕೂಡ ನಮಗೆ ನಿರ್ದಿಷ್ಟವಾಗಿರುವಂಥ ವರ್ಗಮೂಲ ಇಲ್ಲ, ಹಾಗಾಗಿ ಭಾಗಾಕಾರ ವಿಧಾನದಿಂದ ಕಂಡುಹಿಡಿದ್ರೆ 7.21 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಈ ತ್ರಿಭುಜದಲ್ಲಿರುವಂಥ 2 ನಿರ್ದೇಶಾಂಕಗಳನ್ನು ನಾವು ತೆಗೆದುಕೊಂಡು ಪಾಯಿಂಟ್ಸನ್ನು ಅಂದರೆ ಪಿ ಕ್ಯೂ ಮತ್ತು ಕ್ಯೂ ಆರ್ ಬಾಹುವನ್ನು ಕಂಡುಹಿಡ್ಕೊಂಡು ವಿದ್ಯಾರ್ಥಿಗಳೇ. ಇನ್ನೊಂದು ಉಳಿದಿರೋದು ಯಾವುದು, ಆರ್ ಪಿ ಅಥವಾ ಪಿ ಆರ್ ಅಂಥೇಳಿ ತೆಗೆದುಕೊಳ್ತೇವೆ. ಸೊ ಇದನ್ನು ತೆಗೆದುಕೊಂಡಾಗ ಸ್ಕ್ವೇರ್ ರೂಟ್ ಆಫ್ 3 - 2 ಹೋಲ್ ಸ್ಕ್ವೇರ್ ಪ್ಲಸ್ 2 - 3 ಹೋಲ್ ಸ್ಕ್ವೇರ್.
ಸೊ ಅಲ್ಲಿಗೆ 3ರಲ್ಲಿ 2 ಹೋದರೆ 1 ಸ್ಕ್ವೇರ್ ಪ್ಲಸ್ 2 ಮೈನಸ್ 3 ಇದೆ -1 ಹೋಲ್ ಸ್ಕ್ವೇರ್. ಸೊ 1 1 11 ಪ್ಲಸ್ 1 1 11 √2. ಸೊ ಇದಕ್ಕೆ ವರ್ಗಮೂಲ 1.41. ಇದು ಈಸಿಯಾಗಿರೋದ್ರಿಂದ ಸೊ ಡೈರೆಕ್ಟಾಗೆ ಬರೆದ್ಬಿಡ್ಬೋದು ವಿದ್ಯಾರ್ಥಿಗಳ. ಈಗ ಇಲ್ಲಿ ಪಿ ಕ್ಯೂ ಕ್ಯೂ ಆರ್ ಪಿ ಆರ್ ಆಗಿರ್ಬೋದು, ಎಲ್ಲವೂ ಕೂಡ ದೂರ ಏನಾಗಿದೆ, ಬೇರೆ ಬೇರೆ ಮೊತ್ತವನ್ನು ಹೊಂದಲ್ಪಟ್ಟಿದೆ. ಇವುಗಳಲ್ಲಿ ಯಾವುದೇ 2 ದೂರಗಳ ಮೊತ್ತವು 3ನೇ ದೂರಕ್ಕಿಂತ ಹೆಚ್ಚಾಗಿರುವುದರಿಂದ ಪಿ ಕ್ಯೂ ಮತ್ತು ಆರ್ ಬಿಂದುಗಳು ತ್ರಿಭುಜವನ್ನು ಉಂಟು ಮಾಡಿದೆ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಅಲ್ದಲನೆ ಪಿ ಕ್ಯೂ ಸ್ಕ್ವೇರ್ ಇಸ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಆಗಿದೆ. ನಮ್ಮ ಪೈಥಾಗೋರಸ್ ಪ್ರಮೇಯದ ವಿಲೋಮದ ಪ್ರಕಾರ ಇಲ್ಲಿ ಪಿ ಅನ್ನೋದೇನಾಗಿದೆ ವಿದ್ಯಾರ್ಥಿಗಳೇ, 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಹಾಗಾದರೆ ಇದು ಯಾವ ತ್ರಿಭುಜ ಅಂತ ಹೇಳ್ಬಿಡ್ಬೋದಲ್ಲ? ಯಾವ್ದು ಹೇಳಿ? ಗುಡ್, ಲಂಬಕೋನ ತ್ರಿಭುಜ ಅಂತೇಳಿ ಕರಿತೀವಿ. ಯಾವುದು? ಪಿ ಕ್ಯೂ ಆರ್. ಹಾಗಾದರೆ ನಮ್ಮ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ ಅಲ್ಲ ವಿದ್ಯಾರ್ಥಿಗಳೇ? ಇದು ತ್ರಿಭುಜವನ್ನೂ ಕೂಡ ಉಂಟು ಮಾಡಿದೆ, ಜೊತೆಗೆ ಕೋನ ಪಿ ಅನ್ನೋದು 90 ಡಿಗ್ರಿ ಆಗಿರೋದ್ರಿಂದ ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ ಅಲ್ವಾ? ಸೊ ಇದು ಉದಾಹರಣೆ ಲೆಕ್ಕ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದರೆ ಮುಂದಿನ ಉದಾಹರಣೆ 2 ಲೆಕ್ಕ ಕೂಡ ನಿಮಗೆ ಇದೇ ರೀತಿಯಾಗಿ ಇಲ್ಲಿ ಚೌಕವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ, ಜಾಮಿತಿಯ ಆಕೃತಿ. ಇಂದಿನ ಲೆಕ್ಕದಲ್ಲಿ ತ್ರಿಭುಜ ಇತ್ತು, ಇಲ್ಲಿ ಚೌಕ ಇದೆ. ಚೌಕ ಅಂದ ತಕ್ಷಣ 4 ಬಾಹುಗಳು ಬರುತ್ತೆ. ಎ ಬಿ ಸಿ ಡಿ ಒಂದು ಚೌಕ ಆದಾಗ ಎ ಬಿ, ಬಿ ಸಿ, ಸಿ ಡಿ ಮತ್ತು ಡಿ ಎ, ಸೊ ಈ ಎಲ್ಲ ಬಾಹುಗಳಿಗೆ ನಾವು ನಿರ್ದೇಶಾಂಕಗಳನ್ನು ಅನ್ವಯ ಮಾಡಿಬಿಟ್ಟು ದೂರದ ಸೂತ್ರವನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಇವೆಲ್ಲ ಈಕ್ವಲ್ ಬಂತು ಅಂದರೆ ಆಗ ಇದು ಚೌಕ ಅಂಥೇಳಿ ಕರೆಸ್ಕೊಳ್ಳುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಎಂದು ಸಾಧಿಸಿ ಅಥವಾ ತೋರಿಸಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಇದು ತುಂಬ ಈಸಿ ಇರೋದರಿಂದ ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ಉದಾಹರಣೆ ಲೆಕ್ಕ ನಿಮಗೆ ಬಿಟ್ಟಿದ್ದೇನೆ. ಇದನ್ನು ನೀವು ವರ್ಕೌಟನ್ನು ಮಾಡಬೇಕು. ಆನ್ಸರ್ ಜೊತೆಗೆ ಕೂಡ ಇದು ಇದೆ. ಸೊ ಇದನ್ನು ನೀವು ವರ್ಕೌಟ್ ಮಾಡಿ. ಮುಂದಿನ ನಾವು ಪ್ರಶ್ನೆಗೆ ಹೋಗೋಣ. ಉದಾಹರಣೆ 3. ಒಂದು ತರಗತಿಯಲ್ಲಿರುವ ಡೆಸ್ಕ್ಗಳ ವ್ಯವಸ್ಥೆಯನ್ನು ಚಿತ್ರ 7.6 ತೋರಿಸುತ್ತದೆ. ಅಶೀಮಾ, ಭಾರತಿ ಮತ್ತು ಕ್ಯಾಮೆಲಾ ಕ್ರಮವಾಗಿ ಎ ಆಫ್ 3,1, ಬಿ ಆಫ್ 6,4 ಮತ್ತು ಸಿ ಆಫ್ 8,6 ರಲ್ಲಿ ಕುಳಿತಿದ್ದಾರೆ. ಆ 3 ವಿದ್ಯಾರ್ಥಿನಿಯರು ಒಂದೇ ಸರಳ ರೇಖೆಯಲ್ಲಿ ಕುಳಿತಿದ್ದಾರೆಂದು ನಿಮಗೆ ಅನಿಸುತ್ತದೆಯೇ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ವಿದ್ಯಾರ್ಥಿಗಳಲ್ಲಿ ಕಾಲಮ್ಸ್ ಮತ್ತು ರೋಸನ್ನು ಕೊಡಲ್ಪಟ್ಟಿದ್ದಾನೆ. ಅವರು ಕೂತಿರುವಂಥ ಪೊಸಿಷನ್ ಕೂಡ ಹೇಳಿದ್ದಾನೆ. ಎ ಎಲ್ಲಿದೆ, ಬಿ ಎಲ್ಲಿದೆ, ಸಿ ಎಲ್ಲಿದೆ, ಡಿ ಎಲ್ಲಿದೆ ಅಂಥೇಳಿ. ಅದಕ್ಕೆ ಬೇಕಾಗಿರುವಂತಹ ನಿರ್ದೇಶಾಂಕಗಳನ್ನು ಕೂಡ ಕೊಡಲ್ಪಟ್ಟಿದ್ದಾರೆ ವಿದ್ಯಾರ್ಥಿಗಳ. ಹಾಗಾದರೆ ನಾವು ಈಸಿಯಾಗಿ ಆ ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡಿದಾಗ ಎ ಬಿ, ಬಿ ಸಿ ಹಾಗೆಯೇ ಎ ಸಿ ಅಂತ ಹೇಳಿ ಕಂಡುಹಿಡಿಬೇಕಾಗತ್ತೆ. ಏಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ ಅಂತ ನಾವು ಕಂಡುಹಿಡಿಬೇಕು, ಹೌದೋ ಅಲ್ಲೋ ಅಂಥೇಳಿ ಅಲ್ವಾ? ಹಾಗಾದರೆ ಇವುಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎ ಬಿ ಬಾಹುವನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ ಸ್ಕ್ವೇರ್ ರೂಟ್ ಆಫ್ 6 - 3 ಹೋಲ್ ಸ್ಕ್ವೇರ್ ಪ್ಲಸ್ 4 - 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 6ರಲ್ಲಿ 3 ಹೋದರೆ 3, 4ರಲ್ಲಿ 1 ಹೋದರೆ 3. ಸೊ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಯಿತು. ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ 9 + 9 ಈಸ್ ಈಕ್ವಲ್ ಟು 18, √18. ಸೊ ಇದನ್ನು ವರ್ಗಮೂಲ ನಮಗೆ ಡೈರೆಕ್ಟಾಗಿ ಇಲ್ಲ, ಹಾಗಾಗಿ ವಿಸ್ತರಿಸಿದರೆ 9 × 2, 9ರ ವರ್ಗಮೂಲ 3. ಸೊ 3√2 ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಬಿ ಸಿಯನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸ್ಕ್ವೇರ್ ರೂಟ್ ಆಫ್ 8 - 6 ಹೋಲ್ ಸ್ಕ್ವೇರ್ ಪ್ಲಸ್ 6 - 4 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ x2 - x1 ಆ ಬೆಲೆಗಳನ್ನು ಆದೇಶಿಸ್ತಾ ಇರೋದಷ್ಟು ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶಾಂಕಗಳನ್ನು ಉಪಯೋಗಿಸ್ಕೊಂಡು. ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ಅಲ್ಲಿಗೆ ಏನಾಯಿತು 2 × 4 ಪ್ಲಸ್ 2 × 4, ಸೊ √8 ಅಂತ ಬಂತು ವಿದ್ಯಾರ್ಥಿಗಳೇ. ಸೊ ಈ 8ಅನ್ನು ನಾವು ವಿಸ್ತರಿಸಿದರೆ 4 × 8, ಸೊ 4ರ ವರ್ಗಮೂಲ 2, 2√2 ಅಂತ ಆಯಿತು. ಹಾಗೆಯೇ ಎ ಸಿಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 8 - 3 ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. 5 × 5 = 25, 5 × 5 = 25. ಸೊ ಅಲ್ಲಿಗೆ ಕೂಡಿದ್ರೆ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 50 ಅಂತ ಆಯಿತು.
ಸೊ ಅಲ್ಲಿಗೆ ಇದರ ವರ್ಗಮೂಲ ಎಲ್ಲ ವಿಸ್ತರಿಸಿದರೆ 25 ಇಂಟು 2 5√2 ಅಂತ ಹೇಳಿ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಎ ಬಿ ಪ್ಲಸ್ ಬಿ ಸಿಯನ್ನು ಕೂಡೋಣ. 3√2 ಪ್ಲಸ್ 2√2 ಎಷ್ಟು ಬಂತು? ಅಲ್ಲಿ ನಮಗೆ ಸಜಾತಿ ಕರಣಿಗಳಿದೆ, ಹಾಗಾದರೆ ಕೊಡ್ಬೋದಲ್ಲ. 3 2 5 5√2 ಬಂತು. ವಿದ್ಯಾರ್ಥಿಗಳ 5√2 ಎಲ್ಲಿದೆ ನೋಡಿ, ಎ ಸಿ ಎಲ್ಲಿದೆ ಅಲ್ವಾ. ಹಾಗಾದರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಿರುತ್ತೆ. ಆಗಿರೋದ್ರಿಂದ ಎ ಬಿ ಮತ್ತು ಸಿ ಬಿಂದುಗಳು ಸರಳ ರೇಖಾಗತ ಅಂತ ಹೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಅವರು ಎಲ್ಲ ಏನಾಗಿದ್ದಾರೆ, ಒಂದೇ ಸರಳ ರೇಖೆಯಲ್ಲಿ ಕುಳಿತಿದ್ದಾರೆ ಅಂತ ಹೇಳಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ ಅಲ್ವಾ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟು ಉದಾಹರಣೆ 4 ತೆಗೆದುಕೊಂಡ್ರೆ, ಸೊ ಈ ಉದಾಹರಣೆ 4 ಏನು ಹೇಳುತ್ತಪ್ಪ ಅಂದರೆ, ಎಕ್ಸ್ ವೈ ಬಿಂದುವು 7,1 ಮತ್ತು 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಉದಾಹರಣೆ 4ನೇ ಲೆಕ್ಕಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ ನಮಗೆ ಗ್ರಾಫಲ್ಲಿ ಡ್ರಾ ಮಾಡುವಂತಹ ರೇಖೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಪಿ ಆಫ್ ಎಕ್ಸ್ ವೈ ಬಿಂದುವು ಎ ಆಫ್ 7,1 ಮತ್ತು ಬಿ ಆಫ್ 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಎಂದು ಭಾವಿಸೋಣ. ಈಗ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆದ್ದರಿಂದ ಪಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ಪಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಆ ಪಾಯಿಂಟ್ಸ್ನೆಲ್ಲ ಅನ್ವಯ ಮಾಡ್ತಿದ್ವಿ ವಿದ್ಯಾರ್ಥಿಗಳೇ. ಪಿ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 5 ಹೋಲ್ ಸ್ಕ್ವೇರ್. ಹಾಗಾದರೆ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಯಾಕೆಂದರೆ ಈಗ ಅಲ್ಲಿ ಕಂಡುಹಿಡಿದಿದ್ದೀವಲ್ಲ ಪಿ ಎ ಮೀನ್ಸ್ ಎ ಪಿನೇ. ಹಾಗಾಗಿ ಸೊ ಅಲ್ಲಿ ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಉಳಿಯೋದು ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 5 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಇದು ಯಾವ ರೂಪದಲ್ಲಿ ಕಂಡುಬರ್ತಿದೆ ನಿಮಗೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಇದೆ ತಾನೆ. ಆ ಸೂತ್ರವನ್ನು ಅನ್ವಯ ಮಾಡಿ ಇಲ್ಲಿ ನಾವು ಬಿಡಿಸ್ತಾ ಹೋಗಿದ್ದೇವೆ. ಆಗ ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 7 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮೈನಸ್ 2 ಇಂಟು ವೈ ಇಂಟು 5. ಅಂದರೆ ಇದು ಆಲ್ರೆಡಿ ಈ ರೀತಿ ಲೆಕ್ಕಗಳನ್ನು ನೀವು 8th 9th ಸುಮಾರು ವಿಸ್ತರಿಸ್ತಾ ಹೋಗಿದ್ದೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ಅಲ್ಲಿ ನಮಗೆ ಎ ಇರೋ ಕಡೆ ಏನಿದೆ ಆ ಬೆಲೆಯನ್ನು ಹಾಕಬೇಕು, ಬಿ ಇರೋ ಕಡೆ ಏನಿದೆ ಅದನ್ನು ಅನ್ವಯ ಮಾಡಿದರೆ ಆಯ್ತಷ್ಟೇ. ಯಾವ ಸೂತ್ರಕ್ಕೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಲ್ಲ ವಿದ್ಯಾರ್ಥಿಗಳೇ. ಓಕೆ, ಸೊ ಈಗ ಇದನ್ನು ವಿಸ್ತರಿಸಿದಾಗ ನಮಗೆ ಅಥವಾ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 14 ಎಕ್ಸ್ 7 14 ಎಕ್ಸ್ ಹೌದಾನೆ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಮೈನಸ್ 2y. ಸೊ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 6x ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 25 ಮೈನಸ್ 10y. ಸೊ ಈಗ ಏನು ಮಾಡೋಣ ವಿದ್ಯಾರ್ಥಿಗಳೇ, ಸ್ಥಿರಾಂಕನ ಒಂದು ಕಡೆ ತೆಗೆದುಕೊಳ್ಳೋಣ, ಚರಾಕ್ಷರ ಹೊಂದಿರುವಂತಹ ಸಹಗುಣಕಗಳನ್ನ ಒಂದು ಕಡೆ ತೆಗೆದುಕೊಳ್ಳೋಣ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ 6x ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಪ್ಲಸ್ 10y ಇಸ್ ಈಕ್ವಲ್ ಟು 34 ಮೈನಸ್ 50. ಸೊ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಪೋಸಿಟ್ ಸೈನ್ ಇದೆ ವಿದ್ಯಾರ್ಥಿಗಳೇ. ಸೊ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿಬಿಟ್ಟು ಉಳಿಯೋದು ಮೈನಸ್ 8x ಪ್ಲಸ್ 8y ಇಸ್ ಈಕ್ವಲ್ ಟು ಮೈನಸ್ 16. ಸೊ ಇಲ್ಲಿ ನಾವು ಇದನ್ನು 8ರಿಂದ ಪೂರ್ಣವಾಗಿ ಭಾಗ ಆಗೋದ್ರಿಂದ ಇಡೀ ಈಕ್ವೇಷನ್ನ 8ರಿಂದ ಭಾಗಿಸೋಣ. ಸೊ ವಿದ್ಯಾರ್ಥಿಗಳಲ್ಲಿ ಮೈನಸ್ ಇದೆ, ಸೊ ಹಾಗಾಗಿ ಮೈನಸ್ಸು ಕೂಡ ಕ್ಯಾನ್ಸಲ್ ಆಗಬೇಕಲ್ವಾ. ಅದಕ್ಕೇನು ಮಾಡಬೇಕು, ಮೈನಸ್ 8ರಿಂದನೇ ನಾವು ಇದನ್ನು ಭಾಗಿಸೋಣ. ಅಲ್ಲಿಗೇನಾಗುತ್ತೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತ ಬಂತು. ಇದು ಅಪೇಕ್ಷಿತ ಸಂಬಂಧವನ್ನು ಹೊಂದಿರೋದ್ರಿಂದ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಸಮೀಕರಣದ ನಕ್ಷೆಯು ಒಂದು ಸರಳ ರೇಖೆಯಾಗಿರುತ್ತೆ ಅಂಥೇಳಿ ಕರೆಯಲ್ಪಡ್ತೀವಿ.
ಎ ಮತ್ತು ಬಿಗಳಿಂದ ಸಮಾನ ದೂರದಲ್ಲಿರುವ ಬಿಂದುವು ಎ ಬಿಯ ಲಂಬಾರ್ಧಕದ ಮೇಲೆ ಇರುತ್ತೆ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳ. ನೆಕ್ಸ್ಟು ಉದಾಹರಣೆ 5 ತೆಗೆದುಕೊಳ್ಳೋಣ. ಎ ಆಫ್ 6,5 ಮತ್ತು ಬಿ ಆಫ್ -4,3 ಬಿಂದುಗಳಿಂದ ಸಮಾನ ದೂರದಲ್ಲಿರುವ ವೈ ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಇದೆ. ವೈ ಅಕ್ಷದ ಮೇಲಿನ ಒಂದು ಬಿಂದುವು 0,y ರೂಪದಲ್ಲಿರುತ್ತದೆ. ಪಿ ಆಫ್ 0,yಯು ಎ ಮತ್ತು ಬಿಗಳಿಂದ ಸಮಾನ ದೂರದಲ್ಲಿರುವ ಒಂದು ಬಿಂದುವಾಗಿರಲಿ. ಆಗ ಪಿ ಎ ಏನಾಗಿರುತ್ತೆ ವಿದ್ಯಾರ್ಥಿಗಳ ಪಿ ಬಿ ಅಂಥೇಳಿ ಕರೆಯಲ್ಪಡ್ತವೆ. ಆಗ ಇಲ್ಲಿ ನಾವು ಸೂತ್ರವನ್ನು ಅನ್ವಯ ಮಾಡೋಣ. ಇಲ್ಲಿ ಯಾವ ಸೂತ್ರ ಹಾಕಬೇಕು? ನಮ್ಮ ದೂರದ ಸೂತ್ರ ಇದೆಯಲ್ಲ ಅದನ್ನು ಅನ್ವಯ ಮಾಡಬೇಕು. ಸೊ ಅಲ್ಲಿಗೆ 6 - 0 ಹೋಲ್ ಸ್ಕ್ವೇರ್ ಪ್ಲಸ್ 5 - y ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು -4 - 0 ಹೋಲ್ ಸ್ಕ್ವೇರ್ ಪ್ಲಸ್ 3 - y ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಎ ಮೈನಸ್ ಬಿ ಸೂತ್ರವನ್ನಾರು ಅನ್ವಯ ಮಾಡಬಹುದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗೂ ಕೂಡ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಚರಾಕ್ಷರಗಳಿದ್ದಾವೆ ಅಲ್ವಾ. ಚರಾಕ್ಷರಗಳಿಲ್ಲ ಅಂದಿದ್ರೆ ಹಾಗೆ ಮಾಡ್ಬೋದಿತ್ತು. ಸೊ ಅಲ್ಲಿಗೆ 6 × 36, 5 - yನ ಸೂತ್ರದ ಪ್ರಕಾರ ವಿಸ್ತರಿಸಿದಾಗ 5 ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -2 of 5 into y is equal to 16 plus 3 square minus y square minus 2 into 3 into y. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಇದನ್ನು ನಾವು ಸಂಕ್ಷೇಪಿಸಿದಾಗ 36 ಪ್ಲಸ್ 5 × 25 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 10y is equal to 16 plus 9 plus y square minus 6y. ಸೊ ಅಲ್ಲಿಗೆ ನಾವೇನು ಮಾಡೋಣ, ಚರಾಕ್ಷರ ಒಂದು ಕಡೆ ಸ್ಥಿರಾಂಕ ಒಂದು ಕಡೆ ತೊಗೊಂಡ್ರೆ ವೈ ಸ್ಕ್ವೇರ್ ಮೈನಸ್ 10y ಪ್ಲಸ್ 6y ಇಸ್ ಈಕ್ವಲ್ ಟು 25 - 61 ಬರುತ್ತೆ. ಸೊ ಅಲ್ಲಿಗೆ -4y ಇಸ್ ಈಕ್ವಲ್ ಟು -36. ಸೊ ಅಲ್ಲಿ ಮೈನಸ್ ಕ್ಯಾನ್ಸಲ್, y ಇಸ್ ಈಕ್ವಲ್ ಟು -36 / -4 ಮೈನಸ್ ಕ್ಯಾನ್ಸಲ್ ಆಗಿ 4 ಎಷ್ಟು ವಿದ್ಯಾರ್ಥಿಗಳೇ 36 ಅಲ್ವಾ. ಸೊ ಹಾಗಾಗಿ y ಬೆಲೆ ಏನು ಬಂತು ನಮಗೆ 30 ನಾವು 36 4ರಿಂದ ಭಾಗಿಸಿದಾಗ 9 ಬರುತ್ತೆ. ಹಾಗಾದರೆ y ಬೆಲೆ ಏನು 9. ಹಾಗಾದರೆ ಇದರ ಅಪೇಕ್ಷಿತ ಬಿಂದುವನ್ನು ತೆಗೆದುಕೊಂಡ್ರೆ 0,9 ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ನಾವು ನೋಡೋಣ. ಪಿ ಎ ಇಸ್ ಈಕ್ವಲ್ ಟು √6 - 0 ಹೋಲ್ ಸ್ಕ್ವೇರ್, 9 ಬಂದಿದೆಯಲ್ಲ ವೈ ಬೆಲೆ, ಅದನ್ನೆಲ್ಲ ಅನ್ವಯ ಮಾಡೋಣ, ಪ್ಲಸ್ 5 - 9 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ √6 ಸ್ಕ್ವೇರ್ ಪ್ಲಸ್ ಕಳೆದ್ರೆ -4 ಹೋಲ್ ಸ್ಕ್ವೇರ್. ವಿದ್ಯಾರ್ಥಿಗಳು ಗೊತ್ತಾಗ್ತಿದೆ ಅಲ್ವಾ. ಸೊ ಅಲ್ಲಿಗೆ ಏನಾಯಿತು, 6 × 36 ಪ್ಲಸ್ 4 × 16. ಸೊ ಅಲ್ಲಿಗೆ 16 + 36 52 ಅಂಥೇಳಿ ಕರಿತೀವಿ. ಹಾಗೆಯೇ ಪಿ ಬಿ ಇಸ್ ಈಕ್ವಲ್ ಟು ಏನು, √−4 - 0 ಹೋಲ್ ಸ್ಕ್ವೇರ್ ಪ್ಲಸ್ 3 - 9 ಹೋಲ್ ಸ್ಕ್ವೇರ್. ಸೊ ಇಸ್ ಈಕ್ವಲ್ ಟು √−4 ಹೋಲ್ ಸ್ಕ್ವೇರ್ ಪ್ಲಸ್ -6 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ 4 × 16 6 × 36. ಸೊ ಇದೆರಡು ಕೂಡಿದ್ರೆ √52. ಅಂದರೆ ಅಲ್ಲಿ ನಾವು ಏನಂತ ಕನ್ಕ್ಲೂಷನ್ ಬರ್ತೀವಿ, ಪಿ ಎ ಮತ್ತು ಪಿ ಬಿ ಬಾಹುಗಳು ಎರಡೂ ಕೂಡ ಏನಾಗಿದೆ ಈಕ್ವಲ್ ಅಲ್ವಾ, √52 ಹೊಂದಲ್ಪಟ್ಟಿದೆ. ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಿಮಗೆ ಇದುವರೆಗೂ ನಾವು ಏನು ಕಲಿಕಾಂಶವನ್ನು ಕಲಿತಿದ್ದೇವೆ ಅಲ್ವಾ. ಸಮತಲದಲ್ಲಿ 2 ರೇಖೆಗಳು ಹೇಗೆ ಛೇದಿಸಿದೆ, ಯಾವ ಬಿಂದುವಿನಲ್ಲಿ ಛೇದಿಸಿದೆ, ಅದನ್ನು ಏನಂತ ಕರಿತೀವಿ ಅಂತ ಹೇಳಿ ನಿಮಗೂ ಇಲ್ಲಿ ನಾವು ಓದ್ತಾ ಹೋದ್ವಿ. ಹಾಗೆಯೇ ಮೂಲ ಬಿಂದು ಅಂದ್ರೇನು, ನಿರ್ದೇಶಾಂಕಗಳನ್ನು ಹೇಗೆ ಬರಿತೀವಿ, ಎಕ್ಸ್ ಅಕ್ಷ ತೊಗೊಂಡಾಗ ಹೇಗೆ, ವೈ ಅಕ್ಷವನ್ನು ತೆಗೆದುಕೊಂಡಾಗ ಹೇಗೆ, ಉದಾಹರಣೆ ಲೆಕ್ಕಗಳನ್ನು ವಿದ್ಯಾರ್ಥಿಗಳ ಇಲ್ಲಿ ನಾವು ನೋಡಿದ್ವಿ. ವಿದ್ಯಾರ್ಥಿಗಳೇ, ಈಗ ನೀವೇನು ಮಾಡಬೇಕು ಅಂದರೆ ಇದುವರೆಗೂ ನಾವು ಏನು ಕಲಿಕಾಂಶಗಳನ್ನು ಕಲ್ತಿದ್ದೇವೆ, ಸೊ ಈ ಎಲ್ಲ ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ ವಿತ್ ಆನ್ಸರ್ಸನ್ನು ನೀವೇ ಬರಿತಾ ಹೋಗಬೇಕಾಗತ್ತೆ. ಕ್ವಶನ್ ಫ್ರೇಮನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಮೂಲ ಬಿಂದು ನಿರ್ದೇಶಾಂಕಗಳು ಯಾವುವು, ಈ ಪ್ರಶ್ನೆಯನ್ನು ನೀವೇ ಸ್ವಂತಾಗಿ ಬರೆದ್ಬಿಟ್ಟು ಅದಕ್ಕೆ ಉತ್ತರವನ್ನು ಕೂಡ ನೀವೇ ಬರೀಬೇಕು. ಇಂತಹ ಪ್ರಶ್ನೆಗಳನ್ನು ಒಳಗೊಂಡಿರೋದು ಇದುವರೆಗೂ ನಾನು ಮಾಡಿರುವಂತಹ ಪಾಠದಲ್ಲಿ ನಿಮಗೆ ಪ್ರಶ್ನೆಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಅಟ್ಲೀಸ್ಟ್ ಒಂದು 6 ರಿಂದ 7 ಪ್ರಶ್ನೆಗಳನ್ನು ಚೂಸ್ ಮಾಡಿಬಿಟ್ಟು ವಿದ್ಯಾರ್ಥಿಗಳೇ ನೀವು ಏನು ಮಾಡಬೇಕು, ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಿ. ಸೊ ಇದನ್ನು ಹೋಮ್ವರ್ಕಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂಥೇಳಿ. ಓಕೆ, ಕ್ವಶನ್ ಫ್ರೇಮ್ ನೀವು ಮಾಡಿಬಿಟ್ಟು ಆನ್ಸರ್ನ ಬರೆದಿಡಿ ವಿದ್ಯಾರ್ಥಿಗಳೇ.
ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನೀವು ಮಾಡಿರುವಂತಹ ಎಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಬಿಟ್ಟು ಈ ಪಾಠದ ಅಂದರೆ ನಿರ್ದೇಶಾಂಕ ರೇಖಾಗಣಿತದ ಪಾರ್ಟ್ ಫಸ್ಟ್ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದೆ ಬರುವಂಥದ್ದು ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಅಭ್ಯಾಸ 7.1 ಎಕ್ಸಸೈಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳ. ಸೊ ಇದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ, ಅಂದರೆ ಪಾರ್ಟ್ ಸೆಕೆಂಡಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.